ಶಾಸಕರ ವಿದೇಶಿ ಪ್ರವಾಸದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರಗೊಂಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಿಗೆ ಮಾಹಿತಿಯನ್ನ ನೀಡದೆ ಶಾಸಕರು ಫಾರಿನ್ ಟೂರ್ ಮಾಡ್ತಾ ಇದ್ದಾರೆ. ನಮ್ಗೆ ಯಾವುದೇ ಮಾಹಿತಿ ಬಂದಿಲ್ಲ ಈ ತನಕ. ನಾನು ಕೆಪಿಸಿಸಿ ಅಧ್ಯಕ್ಷ ಇದ್ದೀನಿ, ಫಾರಿನ್ ಟೂರ್ ಹೋಗೋದು ಯಾರು? ಬೇಸರದಲ್ಲಿ ಇದ್ದಾರೆ ಉಪಮುಖ್ಯಮಂತ್ರಿ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್. ಪ್ರವಾಸದ ಬಗ್ಗೆ ಡಿಕೆ ಶಿವಕುಮಾರ್ ಹೈಕಮಾಂಡ್ಗೆ ವರದಿಯನ್ನ ಕೂಡ ನೀಡೋರಿದ್ದಾರೆ. ಸ್ವಯಂ ಪ್ರೇರಿತವಾಗಿ ಮಾಹಿತಿ ನೀಡೋಕೆ ಮುಂದಾಗಿದ್ದಾರೆ ಡಿಕೆ ಶಿವಕುಮಾರ್. ಟ್ರಿಪ್ ಬಗ್ಗೆ ತಮ್ಮ ಗಮನಕ್ಕೆ ತರಬೇಕಾಗಿತ್ತಂತ ಡಿಕೆ ವಾದ. ನನಗೆ ಹೇಳ್ಬಿಟ್ಟು ಹೋಗಬೇಕಾಗಿತ್ತು, ನಾನೇನು ಬೇಡ ಅಂತ ಹೇಳ್ತಾ ಇದ್ನ. ಈ ಬಗ್ಗೆ ವರದಿ ರೆಡಿ ಮಾಡ್ಕೊಂಡಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ಸೊ ಶೀಘ್ರದಲ್ಲೇ ಹೈಕಮಾಂಡ್ ನಾಯಕರಿಗೆ ಒಂದು ವರದಿಯನ್ನು ಕೂಡ ಕೊಡೋರು ಇದ್ದಾರೆ. ನನಗೆ ಹೇಳದೆ ಕೇಳದೆ ಇವರೆಲ್ಲ ಫಾರಿನ್ ಟೂರ್ಗೆ ಹೋಗಿದ್ದಾರೆ. ಫಾರಿನ್ ಟೂರ್ಗೆ ಹೋಗುವಂಥ ಅವಶ್ಯಕತೆ ಏನಿತ್ತು? ಇದೇನು ಸ್ವಂತ ಖರ್ಚಲ್ಲಿ ಹೋಗಿದ್ದಾರೋ, ಸರ್ಕಾರದ ಖರ್ಚೋ, ಬಲ ಪ್ರದರ್ಶನನೋ, ನಾವೆಲ್ಲ ಒಟ್ಟಿಗೆ ಇದ್ದೀವಿ ಅಂತ ಒಗ್ಗಟ್ಟು ಪ್ರದರ್ಶನವೋ, ಎಲ್ಲ ಮಾತನ್ನು ಆಡೋರಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಶಿವಪ್ರಸಾದ್, ಡಿಸಿಎಂ ಬೇಸರ, ಕೆಪಿಸಿಸಿ ಅಧ್ಯಕ್ಷರು ಕೂಡ ಅವರೇನೆ. ಈಗ ಹೈಕಮಾಂಡ್ ನಾಯಕರಿಗೆ ವರದಿ ಕೊಡೋಕ್ಕೆ ವರದಿ ಸಿದ್ಧ ಮಾಡ್ಕೊಂಡಿರೋದು. ವರದಿಯಲ್ಲಿ ಇರುವಂಥ ಅಂಶವನ್ನು ಉಲ್ಲೇಖ ಮಾಡೋದಾದ್ರೆ ಮಧುಸೂದನ್, ನಿನ್ನೆ ತೆರಳಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ಪಕ್ಷದಲ್ಲಿ ಒಂದ್ ರೀತಿಯ ಅಸಮಾಧಾನ ಶುರುವಾಗಿದೆ. ಖುದ್ದು ಕೆಪಿಸಿಸಿ ಅಧ್ಯಕ್ಷರು ಈ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ನನ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ರು. ಸದ್ಯ ಈ ವಿಚಾರವನ್ನ ಅಂದ್ರೆ ಶಾಸಕರ ವಿದೇಶಿ ಪ್ರವಾಸ ವಿಚಾರ ಕುರಿತಂತೆ ಸ್ವಯಂ ಪ್ರೇರಿತರಾಗಿ ಎಐಸಿಸಿಗೆ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೆ ಕೂಡ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಪ್ರಮುಖವಾಗಿ ಶಾಸಕರ ವಿದೇಶಿ ಪ್ರವಾಸದಿಂದ ಪಕ್ಷ ಹಾಗೆ ಸರ್ಕಾರದಲ್ಲಿ ಮತ್ತಷ್ಟು ಗೊಂದಲ ಹೆಚ್ಚಾಗಿದೆ. ಕೆಲವು ಶಾಸಕರು ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುಟುಂಬ ಸಮೇತ ಪ್ರವಾಸಕ್ಕೆ ಹೋದ್ರೆ ಏನ್ ತೊಂದರೆ ಆಗ್ತಾ ಇರ್ಲಿಲ್ಲ, ಆದ್ರೆ ಅವರು ಗುಂಪಾಗಿ ಹೋಗಿರ್ತಕ್ಕಂಥದ್ದು ಬೇರೆಯದೇ ಸಂದೇಶವನ್ನ ರವಾನೆ ಮಾಡಲಿದೆ. ಕೆಲವು ಶಾಸಕರ ವಿದೇಶಿ ಪ್ರವಾಸದಿಂದ ಹಲವು ಕಾಂಗ್ರೆಸ್ ಶಾಸಕರ ಅಸಮಾಧಾನಕ್ಕೂ ಕೂಡ ಕಾರಣವಾಗುತ್ತೆ. ಪಕ್ಷದಲ್ಲಿ ನಾಯಕತ್ವ ವಿಚಾರದ ಚರ್ಚೆ ಬಹಿರಂಗವಾಗಿ ನಡೀತಾ ಇದ್ರು ಕೂಡ ಶಾಸಕರ ವಿದೇಶಿ ಪ್ರವಾಸದಿಂದ ಪಕ್ಷ ಹಾಗೂ ಸರ್ಕಾರದ ಮೇಲೆ ಬೇರೆಯದೇ ಚರ್ಚೆಗೂ ಕೂಡ ಇದು ನಾಂದಿ ಆಡಲಿದೆ ಅಂತಕ್ಕಂಥ ಅಂಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದರ ಜೊತೆಗೆ ವಿದೇಶಕ್ಕೆ ತೆರಳಿರ್ತಕ್ಕಂಥ ಶಾಸಕರು ಎಐಸಿಸಿಯಿಂದಾಗ್ಲಿ ಕೆಪಿಸಿಸಿಯಿಂದಾಗ್ಲಿ ಅನುಮತಿಯನ್ನ ಪಡೆದಿಲ್ಲ. ಜೊತೆಗೆ ಯಾರ ಅನುಮತಿಯನ್ನು ಕೂಡ ನಾವು ಪಡಿತಕ್ಕಂಥ ಅಗತ್ಯತೆ ಇಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ನೀಡಿದ್ದಾರೆ. ಇದರಿಂದ ಪಕ್ಷಕ್ಕೆ ಇರುಸು ಮುರುಸಿನ ಜೊತೆಗೆ ಒಂದು ರೀತಿಯ ಗೊಂದಲದ ವಾತಾವರಣ ಕೂಡ ನಿರ್ಮಾಣವಾಗಲಿದೆ. ಈ ಪ್ರಕರಣವನ್ನ ಅಂದ್ರೆ ಶಾಸಕರ ವಿದೇಶಿ ಪ್ರವಾಸ ವಿಚಾರ ಕುರಿತಂತೆ ತಾವು ಸೂಕ್ತವಾದಂತ ಮಾಹಿತಿಯನ್ನ ತರಿಸ್ಕೊಂಡು ಈ ಬಗ್ಗೆ ಸೂಕ್ತವಾದಂತ ನಿರ್ದೇಶನವನ್ನ ನೀಡಬೇಕು, ಅಂದ್ರೆ ಶಾಸಕರಿಂದ ವಿವರಣೆಯನ್ನ ಬಯಸಬೇಕು ಎಂತಕ್ಕಂತ ವಿಚಾರಗಳ ಒಳಗೊಂಡಂತೆ ರಿಪೋರ್ಟ್ ಅನ್ನು ಕೂಡ ನೀಡಲಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯ ಈಗ ಯಾವ್ಯಾವ ಶಾಸಕರು ಹೋಗಿದ್ದಾರೆ, ಯಾವ್ಯಾವ ಶಾಸಕರು ಕುಟುಂಬ ಸಮೇತ ಹೋಗಿದ್ದಾರೆ ಅಥವಾ ಇಂಡಿವಿಜುವಲ್ ಆಗಿ ಯಾವ ವಿಧಾನ ಪರಿಷತ್ ಸದಸ್ಯರು ಮತ್ತೆ ವಿಧಾನಸಭೆಯ ಸದಸ್ಯರು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕಲೆ ಹಾಕಿದ್ದು. ಎಐಸಿಸಿಗೆ ಈ ವಿಚಾರ ಕುರಿತಂತೆ ಅಂದ್ರೆ ಶಾಸಕರ ವಿದೇಶಿ ಪ್ರವಾಸ ಕುರಿತಂತೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡಲಿದ್ದು ಅವರು ಯಾವ ಸೂಚನೆಯನ್ನ ನೀಡ್ತಾರೆ, ಅಂದ್ರೆ ಶಾಸಕರ ವಿದೇಶ ಪ್ರವಾಸ ವಿಚಾರವನ್ನ ಎಐಸಿಸಿ ಯಾವ ದೃಷ್ಟಿಯಲ್ಲಿ ನೋಡುತ್ತೆ, ಗಂಭೀರವಾಗಿ ಪರಿಗಣಿಸುತ್ತಾ ಅಲ್ವಾ, ನೆಗ್ಲೆಕ್ಟ್ ಮಾಡುತ್ತಾ ಅಂತಕ್ಕಂಥ ಅಂಶಗಳ ಆಧಾರದ ಮೇಲೆ ಮುಂದಿನ ಕ್ರಮಗಳನ್ನ ತೆಗೆದುಕೊಳ್ಳಿಕ್ಕೆ ಈಗ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಿದ್ಧತೆಯನ್ನ ನಡೆಸಿರ್ತಕ್ಕಂಥದ್ದು. ಮಧುಸೂದನ್, ಧನ್ಯವಾದ ಶಿವಪ್ರಸಾದ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.